ಚೆನ್ನಾಗಿ ಕೈ ಸರಿ ಹೋಯ್ತಾ ಏನಕ್ಕ ನಿನ್ ಕೈ? ನೋಡಿ ಯಾವಾಗ ಹಳೇ ವಿಡಿಯೋಸ್ ನೋಡ್ತಾ ಇದೀವಿ ಟಿವಿ ಮಾಡ್ಕೊಂಡು. ಹೌದು ಹೌದು. ಇಲ್ಲಿ ಕೃಷ್ಣ ಇದೆಯಲ್ಲ ಅದು ನಾನೇ ಪೇಂಟಿಂಗ್ ಮಾಡಿದ್ದು ಕನಸು ಅಂತ ಹೇಳಕ್ಕಾಗುತ್ತಾ ಸುಮ್ಮನೆ ಅಂದ್ರೆ. ಇದು ನಮ್ಮ ಅದಿತಿ ಅವರು ಅವಾಗ ಹಂಗಿದ್ರು, ಇವಾಗ ಹಿಂಗಿದ್ರು. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ನಮ್ಮ ಆಂಟಿ ಇವತ್ತು ಏನ್ ಮಾಡಿದ್ದಾರೆ ಅಂದ್ರೆ ಹೇಳಿ ನಾವು ತಿಂತೀವಿ, 8 ಗಂಟೆಗೆ ತಿಂತೀವಿ. ನಮ್ಮ ಅಜ್ಜಿ ತಂದು ಕೊಟ್ಟರು ಊಟಿ ಆ್ಯಪಲ್ ಅಂತೆ ತಿನ್ನು ಅಂತ. ಏನು ಅಂತ ಗೊತ್ತೇ ಇರಲಿಲ್ಲ, ನನ್ನೇ ಕೇಳ್ತವ್ರೆ ಫ್ರೆಂಡ್ಸ್. ನನಗೆ ಏನು ಅಂತ ಗೊತ್ತು, ಇವ್ರಿಗೆ ಗೊತ್ತಿಲ್ಲ. ಯಾರು ನಂಗೂ ಗೊತ್ತು. ಶಟ್ ಅಪ್ ಈಗ ಮಾತು ಸಾಕ. ನಮ್ಮ ಅಜ್ಜಿ ಊಟಿ ಆ್ಯಪಲ್ ಅಂತ ಕೊಟ್ಟರು. ಒಂಚೂರು ಚೆನ್ನಾಗಿಲ್ಲ, ಹುಳಿ ಥರ ಅಡ್ಜಸ್ಟ್ ಆಗುತ್ತೆ. ನಮ್ಮ ಅದಿತಿ ಒಂದು ಲೈಟ್ ಇಟ್ಕೊಂಡು ಬಿಡ್ತಾಯಿಲ್ಲ. ಅಕ್ಕ ಲೈಟ್ ಹಾಕ್ತೀನಿ, ಮಾಡು ವಿಡಿಯೋ ಮಾಡು ಅಂತಾಳೆ. ನಾನೇನು ಹೇಳ್ತಾ ಇಲ್ಲ. ನಮ್ಮ ಅಕ್ಕ ಇವಾಗ ಆಚೆ ಹೋಗಿದ್ದೆ, ಅದಿತಿ ಬಾ ವಿಡಿಯೋ ಮಾಡು ಅಂತಿದ್ರು. ಅದಕ್ಕಿಂತ ಮುಂಚೆ ಅವಳು ಯಾಕೆ ಲೇಟ್ ಆಗ್ತೀನಿ ವಿಡಿಯೋ ಮಾಡು ಅಂತ ಇದ್ಲು. ಸುಳ್ಳು ಹೇಳ್ಬಿಟ್ರೆ ನೀನು. ನೋಡಿ ನಮ್ಮ ಅಜ್ಜಿ ನಂಗೋಸ್ಕರ ಪರ್ಸ್ ಕೊಡ್ತೈತೆ, ದುಡ್ಡು ಮಡಿಕೋ ಅಂತ. ಎಷ್ಟು ರೂಪಾಯಿ ಆಗೈತೆ ಒಳಗಡೆ ನೋಡೋಣ. ಎಷ್ಟು ಹಾಕಿರ್ಬೋದು ಗೆಸ್ ಮಾಡಿ. ಇವತ್ತು 2 ರೂಪಾಯಿ ಇರೋದು, ನಾಳೆ 2 ಕೋಟಿ ಆಗಲಿ ಅಂತ ಕೊಟ್ಟಿರೋದು ಅಜ್ಜಿ. ಥ್ಯಾಂಕ್ ಯು ಅಜ್ಜಿ. ನೋಡಿ ಪರ್ಸ್. ಇವಳು ನನಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ ಮೇಡಮ್. ಇವ್ರು ಹೇಳ್ದಂಗೆ ನಾವು ಮಾಡ್ಬೇಕಾಗ್ತದೆ. ಬನ್ನಿ ಮಾಡೋಣ. ಇದೇ ಅವ್ರು ನಮ್ಗೆ ಬಿಡಲ್ಲ, ಪ್ರಾಣ ತಿಂತ. ಬೆಳಗ್ಗೆ ಎದ್ದೆ ಆಲ್ರೆಡಿ ಟಿಫನ್ ಮಾಡಕ್ಕೆ ರೆಡಿ ಆಗ್ತಿದ್ದೀವಿ. ನಮ್ಮ ಚಿಕ್ಕ ಮೇಡಮ್ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಏನಂತ ಇವತ್ತು ನಮ್ಮ ಸೌಗೆ ಬಾತ್ ಮಾಡಿದೆ, ಸೌಗೆ ಉಪ್ಪಿಟ್ಟು. ಸಾಕಾ? ಸೌಗೆ ಉಪ್ಪಿಟ್ಟಂದ್ರೆ ನಂಗೆ ಇಷ್ಟ. ಹೆಂಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳೋಣ ಬಾ. ಯಾರೋ ನನಗೂ ಹಾಕೊಡೆ ಅಂತವ್ರೆ. ಚೆನ್ನಾಗಿ ಮಾಡಿದ್ದಾರೆ ಸೌಗೆ ಉಪ್ಪಿಟ್ಟು ನಮ್ಮ ಆಂಟಿ. ಇವಳು ಖಾರನಾ ಉಪ್ಪಿಟ್ಟು? ಮಾತಾಡು, ಒಟ ಅಂತೀರ. ಮಾತಾಡ್ಬೇಕಷ್ಟೇ. ಈಗ ಮಾತಾಡಲ್ಲ ಅಷ್ಟೇ, ಅವ್ರನ್ನ ಕೇಳ್ಬೇಕು. ಹೆಂಗಿದೆ ಅಂತ ಹೇಳು. ಚೆನ್ನಾಗಿ ಮಮ್ಮಿ ನೋಡುತ್ತೆ. ಆಯ್ತು. ಖಾರ ಅಂತ ಅಂದಲ್ಲ. ಬೈಕ್ ರೇಟೆಡ್ ಬೈ ವುಮೆನ್ ಅಂದ್ರೆ ನೋಡಿ ನಮ್ಮ ಆಂಟಿ ಬಿರಿಯಾನಿ ಮಾಡಿದ್ದಾರೆ ಇವತ್ತು. ರೂಪಾಸ್ ಕಿಚನ್ ಅಂತ ಇವ್ರದ್ದು ಪೇಜ್ ಇದೆ, ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ. ಫುಲ್ ಹೈಜಿನಿಕ್ ಆಗಿ ಎಲ್ಲ ಮಾಡೋದು, ಹೋಮ್ ಮೇಡ್ ಫುಡ್. ಫುಲ್ ಡೆಲಿವರಿ ಇರುತ್ತೆ ನಿಮ್ಮ ಅಡ್ರೆಸ್ಸಿಗೆ. ನಮ್ದು ಕಂಪ್ನಿ ಹೆಸರು ಬಂದ್ಬಿಟ್ಟು ಬುಕಿಂಗ್ ಮಾಡ್ಕೋಬೇಕು ನೀವು. ನನ್ನ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಒಂದ್ಸರಿ ಆರ್ಡರ್ ಮಾಡ್ಕೊಂಡು ಟ್ರೈ ಮಾಡಿ. ಫುಡ್ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮ. ಆರ್ಡರ್ ರೆಡಿ ಆಗಿದೆ. ಇವಾಗ ಫೋಟೋ ಬುಕ್ ಮಾಡಿದ್ದೀವಿ, ಅವ್ರ ಲೊಕೇಶನ್ ಕಳಿಸ್ಬೇಕು. ನೀವು ಒಂದ್ಸರಿ ಆರ್ಡರ್ ಮಾಡ್ಕೊಳ್ಳಿ ಗೈಸ್. ಆರ್ಡರ್ ಮಾಡ್ಕೊಂಡು ಒಂದ್ಸರಿ ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ. ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ, ಹೋಮ್ ಮೇಡು. ಒಂದ್ಸರಿ ನೀವು ಟ್ರೈ ಮಾಡಿ. ಪ್ರೀ ಬುಕ್ಕಿಂಗ್ ಮಾಡ್ಬೇಕು, ಫಸ್ಟೇ ಬುಕ್ ಮಾಡಬೇಕು ನೀವು. ನಾನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಹೇಳಿ. ಎಲ್ಲ ಇದಕ್ಕೂ ಮಾಡಿಕೊಡ್ತಾರೆ. ಲೈಕ್ ಏನಾದರೂ ಫಂಕ್ಷನ್ಸು ಇವೆಂಟಿಗೆ ಏನಾದರೂ ಬೇಕು ಅಂದರೆ ಮಾಡಿಕೊಡ್ತಾರೆ, ಅಥವಾ ನಿಮಗೆ ಯಾವ ಥರ ಕ್ವಾಂಟಿಟಿ ಬೇಕು ಆ ಥರ ಮಾಡಿಕೊಡ್ತಾರೆ. ವೆಜ್ಜು ನಾನ್ ವೆಜ್ ಎರಡೂ ಮಾಡ್ತಾರೆ, ಎರಡೂ ಅವೈಲೇಬಲ್ ಇದೆ. ಹೋಮ್ ಮೇಡು ಫುಲ್ ಹೈಜಿನಿಕ್ ಆಗಿ ಚೆನ್ನಾಗಿ ಮಾಡ್ತಾರೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ. ಚೆನ್ನಾಗೈತೆ ಬಿರಿಯಾನಿ. ಆವ್ರೇಜ್. ಮುಂಚೆ ಮಾಡ್ತಿದ್ರೆ ಅದಕ್ಕಿಂತ ಟೇಸ್ಟ್ ಚೆನ್ನಾಗೈತೆ ಬಿರಿಯಾನಿ. ಬಿರಿಯಾನಿ ಹೇಳು. ಸೂಪರ್ ಆಗೈತೆ. ಕೇಳಿಸ್ಕೋಬೇಕು ಅವರು. ಹೌದು, ನಿಜವಾಗ್ಲೂ ಚೆನ್ನಾಗೈತೆ ಬಿರಿಯಾನಿ. ಏ ಚಿನಿ,
ನಾನು ತಿನ್ನಲ್ಲ. ಮಾತಾಡೋದ್ ಬಿಟ್ಟು ಮೂವಿ ನೋಡ್ರಿ. ಇಲ್ಲಾಂದ್ರೆ ಮೂವಿ ನೋಡ್ಬಿಟ್ಟು ಮಾತಾಡ್ರಿ. ಊಟ ಮಾಡ್ಕೊಂಡು ಜಲ್ದಿ ಹೋಗ್ರಿ ನೀವು ನಿಮ್ಮ ಮನೆಗೆ. ಆಯ್ತು ನೋಡ್ರಿ. ವಾಸ. ಗೈಸ್ ನೋಡಿ, ಅವನು ಸಮೀರ್ ಯಾವ್ದೋ ದೇವದ ಕತೆ ಹೇಳ್ತಾವನೆ, ಕೇಳ್ತಾವನೆ, ನಮ್ಗೆ ಸಮೀರಿ ಅಂತಾನೆ. ಆಮೇಲೆ ಇವನೇ ಎದುರ್ಕತಾನೆ. ಏನೋ ಹುಡುಗ ನಿಮ್ಮ ಅಪ್ಪನ ಮೀಸೆ ಹಿಂಗೆ ಇದೆ. ಕೊಲೀಗ್ಸ್ ಜೊತೆ ನೈಟ್ ಡ್ಯೂಟಿಗೆ ಇರ್ತಾರೆ. ಆಗ ರೂಟ್ ನಂಬರ್ 112 ಎಮರ್ಜೆನ್ಸಿ ಲೈಟ್ ಬ್ಲಿಂಕ್ ಆಗ್ತಾ ಇರ್ತಾರೆ. ಆ ಎಮರ್ಜೆನ್ಸಿ ಲೈಟ್ ಸುಮ್ ಬ್ಲಿಂಕ್ ಆಗಲ್ಲ. ರೂಮ್ ಒಳಗಡೆ ಇರುವಂತಹ ಎಮರ್ಜೆನ್ಸಿ ಬಟನ್ ನ ಯಾರಾದ್ರೂ ಪ್ರೆಸ್ ಮಾಡಿದ್ರೆ ಅಷ್ಟೇ. ನೋಡಿ ಗೈಸ್, ನನ್ನ ತಾತ ನಮಗೋಸ್ಕರ ಐಸ್ ಕ್ರೀಮ್ ಕೊಡ್ಸಿದ್ದಾರೆ. ಇವ್ರು ನಮ್ಮ ಚಿಕ್ಕ ತಾತ, ನಮ್ಮ ತಾತ ತಮ್ಮ ಇವರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ವಿ. ಯಾಕಂದರೆ ಇಲ್ಲಿ ಊರಹಬ್ಬ ನಡೀತಿತ್ತು. ಆಫ್ಟರ್ 8 years ಆದಮೇಲೆ ಇಲ್ಲಿ ಊರಹಬ್ಬ ಮಾಡ್ತಿರೋದು. ಎಲ್ಲಿ ಅಂತ ಅಂದರೆ ಅಂದ್ರಳ್ಳಿಯಲ್ಲಿ. ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಬನ್ನಿ ಹೋಗೋಣ. ಮಳೆ ಬೇರೆ ಬರ್ತಿತ್ತು ಆವಾಗಲೇ, ಇವಾಗ ಸ್ಟಾಪ್ ಆಗಿದೆ. ಹೋಗಿ ನೋಡ್ಕೊಂಡು ಬರೋಣ ಬನ್ನಿ, ಹೆಂಗಿದೆ ಏನು ಅಂತ. ಮೋಸ್ಟ್ಲಿ ದೇವಸ್ಥಾನ ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ ಅನಿಸುತ್ತೆ, ಯಾಕಂದರೆ ತುಂಬ ಜನ ಇದ್ದರು ಆವಾಗಲೇ ಬರಬೇಕಾದ್ರೆ. ನೋಡೋಣ, ಎಷ್ಟಾಗುತ್ತೆ ಅಷ್ಟು ಗ್ಲಿಮ್ಸ್ನ ಕ್ಲಿಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಗೈಸ್, ಹೋಗೋಣ. ಜಾತ್ರೆ ಮಾಡ್ಬಿಟ್ಟವ್ರು ಫುಲ್ಲು. ನಾವೀಗ ಗೋಪಾಲಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಫಸ್ಟ್ ದೇವಸ್ಥಾನ ಒಳಗಡೆ ನೋಡಿ ಎಷ್ಟು ನೋಡಿ. ನಾವು ಜಾತ್ರೆ ಮಾಡೋದು. ಆದ್ರೆ ಹೋಗ್ತೀವಿ ಕೊಂಡೋದ ಹತ್ರ, ಇಲ್ಲ ಅಂದ್ರೆ ಹೋಗಲ್ಲ, ಅಷ್ಟೇ, ಮಾಡ್ಕೋತೀವಿ ಅಷ್ಟೇ.